ಎಲ್ಲರಿಗೂ ಸಂಹಿತಾ ಸವಿರುಚಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಒಂದು ತುಂಬ ಸಿಂಪಲಾಗಿ ಮಾಡ್ಬೋದಾದಂಥ ಟೊಮೆಟೊ ಬಾತ್ ತೋರಿಸ್ತಾ ಇದ್ದೀನಿ ಇವತ್ತು. ನೋಡಿ, ನೋಡೋಕ್ಕೆ ಎಷ್ಟು ಸಖತ್ತಾಗಿ ಕಾಣಿಸ್ತಾ ಇದೆ ಅಲ್ವಾ? ತಿನ್ನೋಕ್ಕೂ ತುಂಬ ರುಚಿಯಾಗಿರುತ್ತೆ. ಇದನ್ನು ಮಾಡೋದಕ್ಕೆ ಒಂದೂವರೆ ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಮಾಮೂಲಿ ಸೋನಾ ಮಸೂರಿ ಅಕ್ಕಿ ನೋಡಿ, ಪಾವು. ಈ ಪಾವಿನ ಅಳತೆಯಲ್ಲಿ ಒಂದೂವರೆ ಪಾವಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಆಮೇಲೆ ಮುಕ್ಕಾಲು ಪಾವಷ್ಟು ಬಟಾಣಿ, ಹಸಿ ಬಟಾಣಿ ಇತ್ತು, ಅದನ್ನು ತೆಗೆದಿಟ್ಕೊಂಡಿದ್ದೀನಿ. ಇದರಲ್ಲಿ ಹಸಿ ಬಟಾಣಿಯನ್ನು ನಾವು ಮುಂಚೆ ಬೇಯಿಸ್ಕೋಬೇಕಾಗಿಲ್ಲ, ಯಾಕೆಂದರೆ ಕುಕ್ಕರ್ಗೆ ಹಾಕ್ಬಿಟ್ಟು ನಾವು ಡೈರೆಕ್ಟಾಗಿ ಬೇಯಿಸ್ಕೋಬೋದಲ್ಲ, ಅದಕ್ಕೇ. ಸೊ ಅದು ರೆಡಿ ಮಾಡಿ ಇಟ್ಕೊಂಬಿಟ್ಟು ಅಕ್ಕಿನ ತೊಳೆದು ರೆಡಿ ಮಾಡಿ ಇಟ್ಕೊಂಬಿಡಿ. ಆಮೇಲಿಂದ ಒಂದು ಕುಕ್ಕರ್ಗೆ ಒಂದು 5-6 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಬಿಟ್ಟು 1 ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋಬೇಕು. ಅದಾದಮೇಲಿಂದ ಒಂದೇ ಒಂದು ಚಮಚದಷ್ಟು ತುಪ್ಪ ಎಲ್ಲ ಕಾದ್ಮೇಲಿಂದ ಜೀರಿಗೆ ಹಾಕ್ಕೊಂಬಿಡಿ. ಜೀರಿಗೆ ಸ್ವಲ್ಪ ಚಟ್ಪಟ ಅನ್ನಲಿ. ಅದಾದಮೇಲಿಂದ 2 ಹಸಿರು ಮೆಣಸಿನ್ಕಾಯಿ. ನಾನು ಜಾಸ್ತಿ ಖಾರ ಮಾಡ್ತಾಯಿಲ್ಲ, ಮತ್ತು ಹಸಿರು ಮೆಣಸಿನ್ಕಾಯಿ ಅಲ್ದಿರ ಇದಕ್ಕೆ ಬೇರೆ ಖಾರನೂ ಹಾಕ್ತೀವಿ, ಹಾಗಾಗಿ 2 ಹಾಕಿದ್ದೀನಿ. ಆಮೇಲೆ ಸ್ವಲ್ಪ ಕರಿಬೇವು. ಇಷ್ಟು ಹಾಕ್ಬಿಟ್ಟು ಇಲ್ಲಿ 2 ದೊಡ್ಡ ಸೈಜ್ ಈರುಳ್ಳಿ, ಆಮೇಲೆ 2-3 ಅಥವಾ 4 ಟೊಮ್ಯಾಟೊ ತೊಗೊಂಡಿದ್ದೀನಿ. ಈರುಳ್ಳಿನ ಫಸ್ಟು ಹಾಕ್ಕೊಂಬಿಟ್ಟು ಫ್ರೈ ಮಾಡ್ಕೊತೀನಿ ಕುಕ್ಕರ್ಗೆ. ನೋಡಿ, ಮೀಡಿಯಮ್ ಸೈಜಲ್ಲಿ ಹೆಚ್ಕೊಂಡಿದ್ದೀನಿ, ಅತಿ ಸಣ್ಣದಾಗೇನು ಹೆಚ್ಚಬೇಕು ಅಂತ ಏನಿಲ್ಲ. ಸೊ ಇಷ್ಟನ್ನು ಸೇರಿಸ್ಕೊಂಬಿಟ್ಟು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದು ಈರುಳ್ಳಿನ. ಒಂದು 2-3 ನಿಮಿಷ ಚೆನ್ನಾಗಿ ಫ್ರೈ ಆದಮೇಲಿಂದ ಇದಕ್ಕೆ ಬಟಾಣಿ ಬಿಡಿಸಿಟ್ಕೊಂಡಿದ್ವಲ್ವ, ಅದನ್ನು ಸೇರಿಸ್ಕೊತಾ ಇದ್ದೀನಿ. ಅದನ್ನು ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಬಟಾಣಿ ಹಾಕ್ದಿರನೂ ಮಾಡ್ಬೋದು ಟೊಮೆಟೊ ಬಾತು. ನಾನಿವತ್ತು ಬಟಾಣಿ ಹಾಕಿ ಮಾಡೋವಂಥದ್ದನ್ನು ತೋರಿಸ್ತಾ ಇದ್ದೀನಿ. ಆಮೇಲೆ 1/4 ಚಮಚದಷ್ಟು ಸಣ್ಣ ಚಮಚದಲ್ಲಿ ಅರಿಶಿನ ಸೇರಿಸ್ಬಿಟ್ಟು ಎಲ್ಲದನ್ನೂ ಫ್ರೈ ಮಾಡಿಕೊಂಡು, ಆಮೇಲೆ 4 ಟೊಮೆಟೊ ಹೆಚ್ಚಿಟ್ಕೊಂಡಿದ್ವಲ್ವ ಅದನ್ನು ಸೇರಿಸ್ಕೊತಾ ಇದ್ದೀನಿ. ನೀವು ಟೊಮೆಟೊ ಸೈಜ್ ನೋಡ್ಕೊಂಬಿಟ್ಟು ಎಷ್ಟು ಹಾಕಬೇಕು ಅನ್ನೋದನ್ನ ಡಿಸೈಡ್ ಮಾಡ್ಕೊಳ್ಳಿ. ಸೊ ಅದನ್ನು ಸೇರಿಸ್ಕೊಂಬಿಟ್ಟು ಎಲ್ಲದನ್ನೂ ಮಿಕ್ಸ್ ಮಾಡ್ಕೋಬೇಕು. ಅದಾದಮೇಲಿಂದ 1 ಚಮಚದಷ್ಟು ಧನಿಯಾ ಪುಡಿ, 1/4 ಚಮಚದಷ್ಟು ಜೀರಿಗೆ ಪುಡಿ, ಆಮೇಲೆ ಖಾರದ ಪುಡಿ 1/4 ಚಮಚದಷ್ಟು ಹಾಕಿದ್ರೆ ಸಾಕಾಗುತ್ತೆ ಖಾರದ ಪುಡಿ. ಅದಾದಮೇಲಿಂದ ಗರಂ ಮಸಾಲೆ ಪುಡಿ 1/4 ಚಮಚದಷ್ಟು ಹಾಕಿದ್ದೀನಿ ಅಷ್ಟೇ. ಆಮೇಲೆ ರುಚಿಗೆ ಬೇಕಾಗಿರೋಷ್ಟು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ. ನಾನು ಕಲ್ಲುಪ್ಪು ಬಳಸಿದ್ದೀನಿ. ನೀವು ಪುಡಿ ಉಪ್ಪು ಬಳಸೋದಾದರೆ 1-2 ಸ್ಪೂನಷ್ಟು ಪುಡಿ ಉಪ್ಪು ಹಾಕ್ಬೋದು. ಆಮೇಲೆ ಎಲ್ಲದನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ತೊಳೆದಿಟ್ಕೊಂಡಿದ್ವಲ್ವ ಅಕ್ಕಿ, ಅದನ್ನು ಈ ಸ್ಟೇಜಲ್ಲಿ ಸೇರಿಸ್ಕೋಬೇಕು. ನೀರೆಲ್ಲ ಬಸಿದ್ಬಿಟ್ಟು ಬರೀ ಅಕ್ಕಿ ಮಾತ್ರ ಹಾಕ್ಕೊಳ್ಳಿ. ತೀರಾ ಸ್ವಲ್ಪ ನೀರು ಬಂದರೂ ಏನು ತೊಂದರೆ ಆಗೋಲ್ಲ, ಹಂಗಂತ ತುಂಬ ನೀರಿರೋದು ಬೇಡ. ಆಮೇಲೆ ಅದನ್ನ ಹಾಕ್ಕೊಂಡ್ಮೇಲೂ ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಹುರಿದಾಗ ಅದೇನಾಗುತ್ತೆ ಅಂದರೆ ಫ್ಲೇವರ್ ಎಲ್ಲ ಅಕ್ಕಿನಲ್ಲಿ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದು. ಅದಾದಮೇಲೆ ಅಳತೆ ನೋಡಿಕೊಂಡು ನೀರು ಹಾಕ್ಕೊಳ್ಳಿ. ನಾನು ಕಣ್ಣಳತೆನಲ್ಲಿ ಹಾಕ್ತೀನಿ. ನೋಡಿ, ನಾನು ಇಷ್ಟಕ್ಕೆ ಒಂದು ಚೊಂಬು ಮೇಲೆ ಒಂದು ಅರ್ಧ ಲೋಟದಷ್ಟು ನೀರನ್ನ ಹಾಕಿದ್ದೀನಿ. ನೀವು 1.5 ಪಾವ್ ಅಲ್ವಾ, 3-4 ಲೋಟದಷ್ಟು ನೀರನ್ನು ಹಾಕ್ಕೋಬಹುದು. 1:2 ಹಾಕ್ಕೊಂಡ್ರೆ ಸ್ವಲ್ಪ ಉದುರಾಗುತ್ತೆ. ಅದಕ್ಕಿಂತ ಇನ್ನೊಂದು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಸ್ವಲ್ಪ ಮೆತ್ತಗಬೇಕು ಅಂದರೆ ಅದು ಕರೆಕ್ಟಾಗುತ್ತೆ. ಆಮೇಲೆ ಎಲ್ಲದನ್ನೂ ಕದ್ರಿಬಿಟ್ಟು ಚೆನ್ನಾಗಿ ಉಪ್ಪನ್ನ ಆಲ್ರೆಡಿ ಸೇರಿಸಿದ್ದೀವಿ. ಅಕಸ್ಮಾತ್ ಹಾಕಿಲ್ಲ ಅಂದರೆ ಈ ಸ್ಟೇಜಲ್ಲಿ ನೀವು ಉಪ್ಪನ್ನ ಹಾಕ್ಕೋಬೇಕು, ಅಥವಾ ಉಪ್ಪು ಖಾರ ಟೇಸ್ಟ್ ನೋಡಿಕೊಂಡು ಸರಿ ಮಾಡ್ಕೋಬೋದು. ನೋಡಿ, ಇವಾಗ ಕಸೂರಿ ಮೇಥಿ ಹಾಕಿದ್ದೀನಿ. 1 ಹಿಡಿಯಷ್ಟು ಕಸೂರಿ ಮೇಥಿನ ಕೈಯಲ್ಲೇ ಕ್ರಷ್ ಮಾಡಿ ಹಾಕ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡ್ಕೊಂಡು ಹಾಕ್ಕೋತಾ ಇದ್ದೀನಿ. ಎಲ್ಲದನ್ನೂ ಚೆನ್ನಾಗಿ ಕಲಿಸ್ಬಿಟ್ಟು ನೀವು ಈ ಸ್ಟೇಜಲ್ಲಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ತುಪ್ಪನೂ ಸೇರಿಸ್ಕೋಬೋದು. ನಾನು ಇನ್ನೇನು ಹಾಕಿಲ್ಲ, ಇಷ್ಟೇ ಸಾಕಾಗುತ್ತೆ, ಕರೆಕ್ಟಾಗುತ್ತೆ ಅಂದ್ಬಿಟ್ಟು ಎಲ್ಲದನ್ನೂ ಕಲಿಸ್ಬಿಟ್ಟು ಕುಕ್ಕರ್ ಮುಚ್ಚಿಬಿಟ್ಟು 3 ವಿಸಲ್ ಕೂಗಿಸ್ಕೊಂಡಿದ್ದೀನಿ. ತುಂಬ ರುಚಿಯಾಗುತ್ತೆ, ಸಖತ್ ಟೇಸ್ಟಿಯಾಗಿರುತ್ತೆ. ಮತ್ತು ಒಂದು ಪಾಟ್ ಮೀಲ್ ಅಲ್ವಾ, ಬೇಗನೂ ಮಾಡಿಬಿಡ್ಬೋದು, ಈಸಿಯಾಗೂ ಮಾಡಿಬಿಡ್ಬೋದು. ನೋಡಿ, ಕುಕ್ಕರ್ ಕೂಲಾದ್ಮೇಲಿಂದ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದಕ್ಕೆ ನಾನು ಕಾಯಿ ತುರಿನೂ ಬಳಸಿಲ್ಲ. ನೀವು ಬೇಕು ಅಂದರೆ ಕಾಯಿ ತುರಿ ಹಾಕ್ಕೋಬೋದು. ನಾನು ಈರುಳ್ಳಿ ಹಾಕಿದ್ದೀನಲ್ವ, ಸೊ ಇವತ್ತು ಕಾಯಿ ತುರಿನ ಹಾಕಿಲ್ಲ. ನೋಡಿ, ಎಲ್ಲ ಮಿಕ್ಸ್ ಮಾಡ್ಕೊಂಡು ಸರ್ವ್ ಮಾಡಿಬಿಟ್ರೆ ಬಿಸಿಯಾಗಿರುವಾಗ, ಹಬೆ ಆಡ್ತಾ ಇರುವಾಗ ತಿಂದುಬಿಟ್ರೆ ತುಂಬ ರುಚಿಯಾಗಿರುತ್ತೆ. ಖಾಲಿಯಾಗಿದ್ದು ಗೊತ್ತೇ ಆಗೋಲ್ಲ. ನೋಡಿ, ಸರ್ವ್ ಮಾಡ್ತಾಯಿದ್ದೀನಿ. ಹಾಕ್ಕೊಟ್ರೆ ದೊಡ್ಡವರಾಗಲಿ ಚಿಕ್ಕವರಾಗಲಿ ಝಟ್ಪಟ್ ಅಂತ ಖಾಲಿ ಮಾಡಿಬಿಡ್ತಾರೆ.
ನೋಡಿ ನೀವು ಮಾಡ್ಕೊಳ್ಳಿ. ಸಿಂಪಲ್ ಆಗಿರೋಂಥ ಟೊಮೆಟೊ ಬಾತ್ನ ಹೇಗಾಯಿತು ಅಂತ ತಿಳಿಸಿ. ಮಸಾಲೆ ಬೇಕು ಅಂದರೆ ನೀವು ಎಕ್ಸ್ಟ್ರಾ ಡ್ರೈ ಮಸಾಲೆಗಳು ಹಾಗೇನೂ ಸೇರಿಸ್ಕೊಂಡು ಮಾಡ್ಕೋಬಹುದು. ಇದನ್ನು ತುಂಬಾ ರುಚಿಯಾಗುತ್ತೆ. ಖಂಡಿತ ಟ್ರೈ ಮಾಡಿ.